ಹಾಯ್ ಹೆಲೋ ನಮಸ್ಕಾರ. ಇವತ್ತು ನೋಡಿ ಜವಳಿಕಾಯಿ ಬಸಾರು ಮಾಡೋದು. ತೊಗರಿಬೇಳೆ 2 ಲೋಟ ಹಾಕಬೇಕು. ಆಮೇಲೆ ಜವಳಿಕಾಯಿ ಎರಡನ್ನೂ ಬೇಯಿಸಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಒಂದು 2-3 ವಿಷಲ್ ಹೊಡ್ಸಾದ್ಮೇಲೆ ಇದರಲ್ಲಿ ನೀರು ಇರುತ್ತಲ್ಲ, ಇದರಲ್ಲೇ ಸಾಂಬಾರು ಮಾಡೋದು. ಅದನ್ನು ಕಾಳು ಮಾಡೋಣ. ಈ ಥರ ಇದು ಕಾಳಿಗೆ ಹಾಕೋದು. ಆಮೇಲೆ ಹುರ್ಕೊಬೇಕು ಸಾಂಬಾರಿಗೆ. ಆಯಿಲು, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಇದನ್ನು ಹುರಿದ್ಬಿಟ್ಟು ಸೈಡ್ಗೆ ಇಡೋಣ. ಆಮೇಲೆ ಇದು ಕಾಳು ಮಾಡೋಣ. ಈಗ ನೋಡಿ ಈ ಥರ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆನಿಯನ್ನು, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸಾಂಬಾರಿಗೂ ಹಾಕ್ಕೊಂಬಿಟ್ರೆ ಮುಗಿಯುತ್ತೆ. ಆಮೇಲೆ ಇದು ಕಾಳಿಗೆ ಇದನ್ನು ಈ ಥರ ಹಾಕ್ಬಿಟ್ಟು ಬೇಯಿಸಿರೋದನ್ನು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಮುಗೀತು. ಕಾಳು ರೆಡಿ ಇದೆ ಈಗ. ಆಮೇಲೆ ಈಗ ಸಾಂಬಾರಿಗೆ ಆವಾಗಲೇ ಹುರಿದಿರ್ತೀವಲ್ಲ, ಅದು ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಜೀರಿಗೆ, 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕು. ಆಮೇಲೆ ಇದನ್ನು ಹುಣಸೆಹಣ್ಣು ಹಾಕಬೇಕು. ಆಮೇಲೆ ಮಿಕ್ಸಿ ಮಾಡಿಬಿಟ್ಟು ಇದು ಸಾಂಬಾರಿಗೆ ಹಾಕಬೇಕು. ಆಗಲೇ ನೀರು ತೆಗ್ದಿದ್ವಲ್ಲ ಅದಕ್ಕೆ. ಆಮೇಲೆ ಅಷ್ಟೇ, ಸಾಂಬಾರು ಕುದ್ದಾದ್ಮೇಲೆ ಚೆನ್ನಾಗಿರುತ್ತೆ. ಆಮೇಲೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಜವಳಿಕಾಯಿ ಸಾಂಬಾರನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.